ಪಾಕಿಸ್ತಾನ ಧ್ವಜ ಅಂಟಿಸಿದ ಕಿಡಿಗೇಡಿಗಳು ನಗರದ ಜಗತ್ ವೃತ್ತದ ಬಳಿ ಕಿಡಿಗೇಡಿಗಳಿಂದ ಈ ಕೃತ್ಯ ಎಸಗಲಾಗಿದೆ. ನಡು ರಸ್ತೆಯಲ್ಲಿ ಸರತಿ ಸಾಲಿನಲ್ಲಿ ಧ್ವಜ ಅಂಟಿಸಿದ ಕಿಡಿಗೇಡಿಗಳು. ಪೊಲೀಸರಿಂದ ಪಾಕಿಸ್ತಾನ ಧ್ವಜವನ್ನ ತೆರವು ಮಾಡಲಾಗಿದೆ. ಇನ್ನೂ ಇವರುಗಳಿಗೆ ಬುದ್ಧಿ ಬಂದಿಲ್ಲ ಅಂತ ಅಂದ್ರೆ ಏನು ಹೇಳಬೇಕು? ಇರೋದು ಈ ದೇಶದಲ್ಲಿ. ಯಾಕೆ ಆ ದೇಶದ ಬಗ್ಗೆ ಅಷ್ಟು ವ್ಯಾಮೋಹ ಗೊತ್ತಿಲ್ಲ. ಅಷ್ಟು ವ್ಯಾಮೋಹ, ಕಾಳಜಿ, ಪ್ರೀತಿ ಇದೆ ಅಂತಂದ್ರೆ ದಯವಿಟ್ಟು ಹೊರಟು ಹೋಗಿ ಅಂತ ಹೇಳಿದ್ರು ಮರ್ಯಾದೆ ಇಲ್ಲದೆ ಹೋಗೋದು ಇಲ್ಲ. ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿದ್ದಾರೆ ಕಿಡಿಗೇಡಿಗಳು. ಇವರಿಗೆಲ್ಲ ಊಟ ತಿಂಡಿ ನಿದ್ದೆ ಎಲ್ಲ ಚೆನ್ನಾಗಿ ಆಗ್ತಿರೋದು ಅದರಿಂದ ಅಂತ ಕಾಣಿಸುತ್ತೆ. ತಿಂದು ಮನೆಗೆ ದ್ರೋಹ ಬಗೆಯುವವರು. ಕಲಬುರಗಿಯಲ್ಲಿ ಪಾಕಿಸ್ತಾನದ ಧ್ವಜ ಅಂಟಿಸಿದ್ದಾರೆ ಕಿಡಿಗೇಡಿಗಳು. ಮೊದಲು ಇಂಥವ್ರನ್ನ ಒದ್ದು ಒಳಗೆ ಹಾಕಬೇಕು. ಇಂಥವರಿಂದಲೇ ಸಮಾಜದ ಶಾಂತಿಯ ಹದಗೆಡೋದು. ನಗರದ ಜಗತ್ ವೃತ್ತದ ಬಳಿ ಕಿಡಿಗೇಡಿಗಳಿಂದ ಕೃತ್ಯ ಆಗಿದೆ. ಏನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೆ ಪಾಕಿಸ್ತಾನ. ಇವರು ಎದೆ ಒಪ್ಪಿಸ್ಕೊಂಡು ಓಡಾಡುವಂತ ಸಾಧನೆ ಮಾಡ್ಬಿಟ್ಟಿದೆ. 26 ಜನ ಅಮಾಯಕರನ್ನ ಬಲಿ ಪಡ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಎಲ್ರು. ಇವರೆಲ್ಲಿ ಫ್ಲಾಗ್ ಅಂಟಿಸಿದಾರಂತೆ. ಫ್ಲಾಗ್ ನಡು ರಸ್ತೆಯಲ್ಲಿ ಕರೆಕ್ಟಾಗಿ ನೆಲದ ಮೇಲೆ ಹಾಕಿದ್ದಾರೆ. ಬಿಡಿ, ಸರತಿ ಸಾಲಿನಲ್ಲಿ ನೆಲಕ್ಕೆ ಎಲ್ಲ ತುಳ್ಕೊಂಡು ಓಡಾಡ್ತಿದ್ದಾರಲ್ಲ, ನೀವು ಗಮನಿಸ್ತಾ ಇದ್ದೀರಲ್ಲ, ಈ ನೆಲಕ್ಕೆ ಅಂಟಿಸಿರೋದು ಸರತಿ ಸಾಲಿನಲ್ಲಿ ಧ್ವಜವನ್ನು ಅಂಟಿಸಿದ್ದಾರೆ ಕಿಡಿಗೇಡಿಗಳು. ಪೊಲೀಸರಿಂದ ಪಾಕಿಸ್ತಾನ ಧ್ವಜವನ್ನು ತೆರವು ಮಾಡಲಾಗಿದೆ. ಬೇಡದೇ ಇರೋ ಕೆಲಸಗಳನ್ನು ಮಾಡೋದು, ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡೋ ಕೆಲಸವನ್ನು ಮಾಡೋದು. ಏನು ಸಿಗುತ್ತೆ ಇದರಿಂದ ಅಂತ ಗೊತ್ತಿಲ್ಲ. ಒಂಥರ ವಿಕೃತ ಆನಂದ. ಸಮಾಜದಲ್ಲಿ ಯಾರು ನೆಮ್ಮದಿಯಿಂದ ಇರಬಾರ್ದು, ಕಿತಾಪತಿ ಆಗ್ತಿರ್ಬೇಕು, ಜಗ ಆಗ್ತಿರ್ಬೇಕು, ಧರ್ಮಗಳ ನಡುವೆ, ದೇಶಗಳ ನಡುವೆ ಬೆಂಕಿ ಹೊತ್ಕೊತಾ ಇರಬೇಕು. ಆಗ ಇವ್ರಿಗೊಂಥರ ಪರಮಾನಂದ. ಇದನ್ನು ವಿಕೃತ ಆನಂದ ಅಂತ ಕರೀತಾರೆ. ಯಾರು ಈ ರೀತಿಯಾಗಿ ಮಾಡಿದ್ದಾರೋ ಅವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು. ಇದರ ಉದ್ದೇಶ ಏನು, ಅದೇನು ಹೇಳಕ್ಕೆ ಹೊರಟಿದ್ದಾರೆ, ಇದರಿಂದ ಏನು ಲಾಭ ಗೊತ್ತಿಲ್ಲ. ಪೊಲೀಸರು ಇದನ್ನು ನೋಡ್ತಾ ಇದ್ದ ಹಾಗೇನೆ ಧ್ವಜವನ್ನು ತೆರವು ಮಾಡಿದ್ದಾರೆ. ಈ CC ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಯಾರ್ದಿದು ಕೃತ್ಯ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ದಿದು ಕೆಲಸ ಅಂತ. ಯಾರೇ ಆಗಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಶಿಕ್ಷೆ ಆಗಲೇಬೇಕು. ಇದು ಸಮಾಜದ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡುವ ಕಿಡಿಗೇಡಿಗಳು. ಕೆಲವು ಕಿಡಿಗೇಡಿಗಳು ಇದಕ್ಕೆ ಅಂತಲೇ ಇದ್ದಾರೆ, ಕಿತಾಪತಿ ಮಾಡೋದು, ಸುಮ್ಮನೆ ಏನೇನೋ ಮಾತಾಡೋದು, ಈ ಥರದೊಂದಷ್ಟು ಕೃತ್ಯಗಳಲ್ಲಿ ಭಾಗಿಯಾಗೋದು. ಅವ್ರ ವಿರುದ್ಧ ಎಲ್ಲ ಕಠಿಣ ರೀತಿಯಾದಂಥ ಕ್ರಮಗಳಾಗ್ಬಿಟ್ರೆ ಇನ್ನುಳಿದವ್ರು ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾರೆ. ಇಡೀ ದೇಶದಲ್ಲೇನೆ ಈ ಥರದೊಂದು ವಾತಾವರಣ ಇದೆ. ನಮ್ಮ ರಾಜ್ಯದಲ್ಲಿ ಈ ಥರ ಪರಿಸ್ಥಿತಿ ಕಲಬುರಗಿಯಲ್ಲಿ ನೋಡಿ. ಪಾಕಿಸ್ತಾನದ ಧ್ವಜವನ್ನು ಅಂಟಿಸಿರೋದು ಕಿಡಿಗೇಡಿಗಳು. ಏನಪ್ಪ ಸಿಗುತ್ತೆ ಇದರಿಂದ? ಈಗ ಕಳ್ಕೊಂಡಿದಾರಲ್ಲ ಅವರು ವಾಪಸ್ ಬರ್ತಾರಾ? ನ್ಯಾಯ ಸಿಗತ್ತಾ? ಎಲ್ಲ ದೇಶದವರು ಒಟ್ಟಾಗಿ ಈ ಸಂದರ್ಭವನ್ನು ಎದುರಿಸಬೇಕು, ಧೈರ್ಯದಿಂದ ಹೆಜ್ಜೆ ಇಡಬೇಕು. ಅದನ್ನು ಮಾಡೋದು ಬಿಟ್ಟು ಈ ಥರದ ದುಷ್ಕೃತ್ಯಗಳನ್ನು ಮಾಡೋದು, ಮೊದಲಿಗೆ ಇವ್ರನ್ನೆಲ್ಲ ಒಳಗೆ ಹಾಕಬೇಕು.